ಇನ್ನು ಇರ್ಲಾರ್ದ ಇರುವೆಯನ್ನ ಬಿಟ್ಕೊಂಡಂತಹ ಈ ರೀಲ್ಸ್ ರಾಜರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿತ್ತು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂಥ ರಜತ್ ಮತ್ತು ವಿನಯ್ ಗೌಡ ಪೊಲೀಸರ ವಶಕ್ಕೆ. ಈಗ ಬಸವೇಶ್ವರ ನಗರ ಪೊಲೀಸರು ಈಗ ಇಬ್ಬರನ್ನು ವಶಕ್ಕೆ ತಗೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಲಾಂಗ್ ಹಿಡಿದು ರೀಲ್ಸ್ ಅನ್ನ ಮಾಡಿದಂತಹ ವಿನಯ್ ಮತ್ತು ರಜತ್, ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂಥ ರಜಯ್ ಮತ್ತು ವಿನಯ್ ಗೌಡ ಈಗ ಪೊಲೀಸರ ವಶಕ್ಕೆ. ಅಷ್ಟೇ ಅಲ್ಲ, ಸೀಸ್ ಮಾಡಬೇಕು ಅಲ್ವಾ, ಆಗುತ್ತೆ ಪ್ರೊಸೀಜರ್ ಅದೇ ಅಲ್ವಾ. ಈಗ ಅವ್ರನ್ನ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಅವರು ಬಳಕೆ ಮಾಡಿರುವಂತಹ ಅಕ್ರಮ ಶಸ್ತ್ರಾಸ್ತ್ರಗಳೇನಿದೆ ಅವುಗಳನ್ನ ಸೀಸ್ ಮಾಡಬೇಕಲ್ವ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನರಸಿಂಹಮೂರ್ತಿ, ಏನ್ ಬರ್ತಾ ಇದೆ ಈಗ ಮಾಹಿತಿ, ಅಪ್ಡೇಟ್ಸ್? ಅರುಣ್, ಬಿಗ್ ಬಾಸ್ ಸ್ಪರ್ಧಿಗಳಾದಂತಹ ರಜತ್ ಹಾಗೆ ವಿನಯ್ ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ರು. ಆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಂತಹ ವಿಡಿಯೋ ಏನಿತ್ತು ಅದು ಒಂದಷ್ಟು ಆಕ್ಷೇಪಕ್ಕೆ ಕಾರಣವಾಗಿದೆ. ಕಾರಣ ಇಷ್ಟೇ, ಕೈಯಲ್ಲಿ ಲಾಂಗನ್ನ ಹಿಡ್ಕೊಂಡು ರೀಲ್ಸ್ಗಾಗಿ ಈ ಒಂದು ವಿಡಿಯೋವನ್ನ ಮಾಡಲಾಗಿತ್ತು. ಅದೆಲ್ಲ ಒಂದ್ ಕಡೆ ಈ ಸಾಮರಸ್ಯಕ್ಕೆ ಧಕ್ಕೆ ತರುವ ರೀತಿಯಂತಹದ್ದು ಮತ್ತೆ ಸಾರ್ವಜನಿಕರಿಗೆ ಬೆದರಿಕೆಯನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ಆ ವಿಡಿಯೋ ಕಂಡು ಬಂದಿದೆ. ಹೀಗಾಗಿಯೇ ಈ ಬಗ್ಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ನಡಿ ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಿಸಿಕೊಂಡಂತಹ ಬಳಿಕ ಪೊಲೀಸರು ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿಗೊಳಿಸಿದ್ರು. ಇದೀಗ ಬೆಳಗ್ಗೆ ರಜತ್ ಅವರ ಪತ್ನಿ ವಿಚಾರಣೆಗೆ ಬಂದಿದ್ರು. ಅಂದ್ರೆ ಒಂದ್ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಹೇಳಿ, ಆದ್ರೆ ಪೊಲೀಸರು ಅದಕ್ಕೆ ಸೊಪ್ಪಾಕಿಲ್ಲ. ಹೀಗಾಗಿ ಇದೀಗ ಇಬ್ಬರು ಕೂಡ ವಿಚಾರಣೆಗೆ ಬಸವೇಶ್ವರ ನಗರ ಪೊಲೀಸರ ಮುಂದೆ ಹಾಜರಾಗಿದ್ದಾರೆ. ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡ್ಲಾಗ್ತಿದೆ. ಈ ಹಿಂದೆ ಅಂದ್ರೆ ಆರ್ ನಗರ ಪೊಲೀಸರಿಗೆ ಒಂದು ಉತ್ತರ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.